ಯಾಕೀಗ ನಿಂತಿದೀಯಾ? ಗಂಡನ ಜೊತೆ ಔಟಿಂಗ್ ಹೋಗಿ ಬಂದಲ್ಲ, ಟಯರ್ಡ್, ಸ್ನಾನ ಮಾಡಬೇಕು. ಒಂದು ಸೂಸೈಡ್ ಕೇಸ್. ಒಂದು ಹೆಣ್ಣು ಮನೇಲಿ ಪ್ರಾಬ್ಲಮ್ ಆಗಿ ಮಾಡಿ ಮೇಲಿಂದ ಹಾರಿದಾಳೆ. ನ್ಯಾಯಸ್ಥೆ ಹಾರ್ಬಿಟ್ಲು. ಆದ್ರೆ ಈ ಮಾಡಿಯಿಂದ ಹೈಟ್ ಆಗ್ಲಿಲ್ಲ. ಬೆಳಿಗ್ಗೆಯಿಂದ ನಾನು ಟೆನ್ಷನ್ ಅಲ್ಲಿದ್ರೆ ಮನೇಲಿ ಕೂತ್ಕೊಂಡು ಸೀರಿಯಲ್ ನೋಡ್ಕೊಂಡು ಸೀನ್ ಮಾಡ್ತಾ ಇದೀಯಾ? ಮನೆಗೆ ಬಂದ್ರು ನೆಮ್ಮದಿ ಇಲ್ಲ. ಅರವಿಂದ್, ಆಟೋಪ್ಸಿ ರಿಪೋರ್ಟ್ ಬಂದಿದೆಯಾ? ಹಾಂ ಸರಿ, ಬೇಗ ವಾಟ್ಸಪ್ಪಲ್ಲಿ ಕಳಿಸಿ. ಏನಲ್ಲ ಇವನಪ್ಪ. ನೋಡ್ಕೊಂಡು ಹೋಗು. ಬಾಯ್ ಅಮ್ಮ. ಬಾಯ್. ಏಯ್, ಎಷ್ಟೊತ್ತೆ ಮಲ್ಕೊಳ್ಳೋದು? ಹೇಳ್ತೀಯಲ್ಲ ಬಿಸಿ ನೀರ್ ತನ್ನ ತಲೆ ಮೇಲೆ ಸುರಿಲ್ಲ. ಬಿಡಿ ಅಕ್ಕ, ಚಿಕ್ಕ ಹುಡುಗಿ ಅಲ್ವಾ, ಮಲ್ಕೊಳ್ಳಿ ಬಿಡಿ. ಯಾಕೆ ಅವಳನ್ನ ಬೈತೀರಾ? ತಗೊಳವ. ಅಮ್ಮನ ಮನೇಲಿ ಇರೋವರೆಗೂ ನೆಮ್ಮದಿಯಾಗಿ ನಿದ್ದೆ ಮಾಡ್ಲಿ. ಸರಿ ಕಣವ, ಇದ್ರಾಗೆಲ್ಲ ಐತೆ ನೋಡ್ಕೊ. ಇನ್ಸ್ಪೆಕ್ಟರ್ ಎಂಟಿದೆ ಚೈನ್ ಕಿತ್ಕೊಂಡು ಹೋಯ್ತೀರಾ? ನಿಮ್ ಸುಮ್ಮನೆ ಬಿಡಕ್ಕಿಲ್ಲ. ನಿಂತ್ಕೊಂಡ್ರು. ಅಯ್ಯೋ ಹಾಳಾದವ್ರೆ. ಥ್ಯಾಂಕ್ ಯು. ಕತ್ಲಾಗಿ ತಾಳಿ ಐತ ನೋಡ್ಕೊಳ್ಳಿ. ಅದು ಮನೇಲಿ ಬೀರುನಲ್ಲಿದೆ. ಅಣ್ಣ. ನಮಸ್ಕಾರ ಮೇಡಮ್. ಹೆಂಡತಿ ಮಕ್ಕಳನ್ನು ಲೆಕ್ಕಿಸ್ದೆ ಕೆಲ್ಸ ಕೆಲ್ಸ ಅಂತ ಹಗಲು ರಾತ್ರಿ ಅಂದೆ ತಿರುಗ್ತೀರಾ. ಬೆಳಗಿನ ಜಾವನೆ ಇನ್ಸ್ಪೆಕ್ಟರ್ ಹೆಂಡತಿ ಚೈನ್ ಕಿತ್ಕೊಂಡು ಎಲ್ಲಮ್ಮ? ಯಾರಮ್ಮ? ಐರನ್ ಅಂಗಡಿ ಹತ್ರ. ಐರನ್ ಅಂಗಡಿ ಹತ್ರನಾ? ಏನಾಯ್ತು ಸರ್? ಅಮ್ಮ ಅವ್ರ ಚೈನ್ ಯಾರೋ ಕಳ್ತನ ಮಾಡಿದ್ರಂತೆ. ಹೌದಾ? ಏನಾಯ್ತು? ಅದ್ಯಾರು ಏನು ಅಂತ ವಿಚಾರಿಸಿ ನಾವು ಬರ್ತೀವಿ. ನಿಮ್ಗೆ ಹಂಗೆ ಇರಬೇಕು. ಇನ್ಸ್ಪೆಕ್ಟರ್ ಹೆಂಡತಿ ಅಂತ ಗೊತ್ತಾದ್ಮೇಲೆ ಚೈನ್ ಬಿಟ್ಟ. ನಿನ್ಗೇನು ಆಗಿಲ್ಲ ಅಲ್ವಾ? ಹೊರಗಡೆ ಏನಾದ್ರೂ ವೈಲೆನ್ಸ್ ಆದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸ್ ಮನೇಲಿ ಡೊಮೆಸ್ಟಿಕ್ ವೈಲೆನ್ಸ್ ಆದ್ರೆ ಯಾರಿಗೆ ಹೇಳೋದು? ಇವಾಗ ಏನಾಯ್ತು? ಮುಂದೆ ನಿಂತು ಮದ್ವೆ ಮಾಡಿಸಿದ್ರಲ್ವಾ, ಇವಾಗ ಡೈಲಿ ನೈಟು ಎಣ್ಣೆ. ಯಾಕೆ ಹಿಂಗ್ ಮಾಡ್ತಾರೆ ಅಂತ ಕೇಳೋದಲ್ವಾ? ಗಂಡಸರಿಗೆ 1000 ಟೆನ್ಷನ್ ಇರುತ್ತೆ. ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ? ಕ್ರೈಮ್ ಬ್ಯೂರೋ ಸ್ಟಾಟಿಸ್ಟಿಕ್ ರಿಪೋರ್ಟ್ ಏನ್ ಹೇಳುತ್ತೆ ಗೊತ್ತಾ? ಹೆಂಗಸರಿಗಿಂತ ಗಂಡಸರೇ ಫ್ಯಾಮಿಲಿ ಪ್ರಾಬ್ಲಮ್ ಇಂದ 2 ಪಟ್ಟು ಜಾಸ್ತಿ ಸಾಯ್ತಿದ್ದಾರೆ. ಕಾಫಿ ಕುಡ್ಬಿಟ್ಟು ಹೊರಡಿ. ಗಂಡಸ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಮ್ಮ? ಎಲೆ ತಗೊಂಬ ಅಂದ್ರೆ ಕೊಲೆ ಮಾಡ್ಕೊಂಬರ್ತಾರೆ. ಶನಿವಾರ ಒಂದಿನ ಎಣ್ಣೆ ಹೊಡಿಯೋಣ ಅನ್ಕೊಂಡ್ರೆ ಅದೇ ಈಗ ಅಭ್ಯಾಸ ಆಗೋಯ್ತು. ನಾನು ಕುಡಿತೀನಿ ಅಂತ ನನ್ನ ಹೆಂಡತಿ ಗೊತ್ತಿದೆ. ಅವಳು ಗೊತ್ತಿದ್ದು ಕುಡ್ದೆ ಅನ್ಕೊಳ್ಳಿ, ಅವಳು ನನ್ನ ಹೊಡಿತಾಳೆ. ಆ ಥರ ಸಾರ್ನ ಟೆರರ್ ಆಗಿ ಇಟ್ಕೊಳ್ಳಿಮ್ಮ. ಸಾರ್ ಬರ್ತಾ ಇದೀನಿ ಸಾರ್. ಏನ್ ಹೇಳಿದ್ರಿ? ಬೇಜಾರು ಮಾಡ್ಕೊಂಡಿದ್ರು. ನಾನು ಹೇಳ್ಬಿಟ್ಟೆ ಸಾರ್ ಡ್ಯೂಟಿ ಟೆನ್ಷನಲ್ಲಿ ಏನೋ ಗೊತ್ತಿಲ್ಲದೆ ಹೊಡ್ದಿರ್ತಾರೆ, ನೀವೇ ಏನೋ ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟೆ ಸಾರ್.
ನಿಜವಾಗ್ಲೂ ಹೇಳ್ದೆ ಸರ್. ಗಾಡಿ ತೆಗೀರಿ. ಒಬ್ಬರನ್ನ ಸಾಯಿಸೋದು ಅವ್ರು ಕೊಡೋ ದೊಡ್ಡ ಶಿಕ್ಷೆ ಅಂತ ಅನ್ಕೋತಾರೆ. ಅದು ಆ್ಯಕ್ಚುಲಿ ಫ್ರೀಡಮ್. ಸರ್ ಇದು ಸೂಸೈಡ್ ಸರ್. ದಾಸ್, ನಿಮ್ಗೆ ಹೇಗೆ ಸಾಯ್ಬೇಕು ಅಂತ ಆಸೆ? ಸರ್ ಐ ಮೀನ್ ಯಾವ ಮೆಥಡಲ್ಲಿ? ಸರ್ ಹಾಗೆ ಮಲ್ಕೊಂಡಲ್ಲೇ. ಬೋರ್ ಆಗಲ್ವಾ? ಒಂದೇ ಸಲ ತಾನೇ ಸಾಯೋದು. ಅದು ಸ್ವಲ್ಪ ಎಕ್ಸೈಟಿಂಗ್ ಆಗಿದ್ರೆ ಚೆನ್ನಾಗಿರುತ್ತಲ್ಲ. ಸರ್ ಅದು ಯಾವುದಾದ್ರೂ ಪ್ಲೇನ್ ಕ್ರ್ಯಾಶು ಆ ಥರ ಏನಾದರೂ ಎಕ್ಸೈಟಿಂಗ್ ಆಗಿ. ಸರ್ ಇದು ಅವರ ರಿಪೋರ್ಟ್ ಸರ್. ಇಬ್ರು ಫಾಲ್ ಫ್ರಮ್ ಹೈಟ್ ಸರ್. ಅವರೇ ಬಿದ್ದಿದ್ದಾರಾ ಅಥವಾ ಯಾರಾದರೂ ತಳ್ಳಿದಾರಾ? ಸರ್ ಸೂಸೈಡ್ ಅಂದಮೇಲೆ ಅವರೇ ಬಿದ್ದಿರ್ತಾರೆ ಸರ್. ಬ್ಲೂ ವೇಲ್ ಈ ರಿಪೋರ್ಟ್ ಓದ್ತಾ? ಓದಿದ್ಮೇಲೆ ಹೇಳ್ತಿದ್ದೀನಿ ಸರ್. ಈ ಹುಡುಗಿಯ ಸೀನ್ ಆಫ್ ಕ್ರೈಮಲ್ಲಿ ಸಿಂಹ, ಸರ್ ಈ ವಾಲಲ್ಲಿರೋ ಮಾರ್ಕ್ಸನ್ನು ಶೂಟ್ ಮಾಡು. ಸರಿ ಸರ್. ಈ ಬಿಲ್ಡಿಂಗ್ ಮೇಲಿರುವಂಥ ಸಿಮೆಂಟು ಸತ್ತೋಗಿರೋ ಹುಡುಗಿ ಉಗ್ರಲ್ಲಿ ಸಿಕ್ಕಿದೆ. ಸೂಸೈಡ್ ಮಾಡ್ಕೊಳ್ಳೋರು ಗೋಡೆನ ಕೆರೆಯೋದಕ್ಕೆ ಹೋಗಲ್ಲ. ಸರ್, ಸಿಕ್ತಾ? ಮೊಬೈಲ್ ಪ್ಯಾಟರ್ನ್ ಲಾಕ್ ಓಪನ್ ಮಾಡಾಯ್ತು ಸರ್. ಡೀಟೇಲ್ಸ್ ಇದರಲ್ಲಿದೆ. ಸರ್ ಆ ಹುಡುಗಿ ಫೋನಲ್ಲಿ ಬ್ಲೂ ವೇಲ್ ಗೇಮ್ ಇತ್ತು, ಆದರೆ ಅದಕ್ಕೆ ಸಂಬಂಧಪಟ್ಟಿರೋ ಫೋಟೋಸ್ನ ಅವರು ಡಿಲೀಟ್ ಮಾಡಿದ್ದಾರೆ. ಬಟ್ ನಮಗೆ ಸಿಕ್ಕಿರೋ ಎವಿಡೆನ್ಸಲ್ಲಿ ಒಂದು ಫೋಟೋ ಮಾತ್ರ ಆ ಹುಡುಗಿ ಕಾಲ್ ಮಾತ್ರ ಮಾಡಿ ಮೇಲೆ ಕೂತಿರೋ ಥರ ಕ್ಲಿಕ್ ಆಗಿದೆ. ಸೊ ಸೆಲ್ಫಿ ತಗೋಬೇಕಾದ್ರೆ ಮಿಸ್ ಆಗಿ ಕೂಡ ಬಿದ್ದಿರ್ಬೋದು ಸರ್. ಸರ್, ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ. ಹಲೋ ಸರ್. CCTV ಫುಟೇಜ್ ಏನಾಯ್ತು? ನೆನ್ನೆಯಿಂದ ಪವರ್ ಡ್ರಿಪ್ ಪ್ರಾಬ್ಲಮ್ ಇತ್ತು ಸರ್. ಇವಾಗಲೇ ಸರ್ ನಾವು ನೋಡಿದ್ದು. ಆ ಹುಡುಗಿ ಬೀಳೋವಾಗ ಮಾತ್ರ ಪವರ್ ಇರಲಿಲ್ವಾ? ಅವಾಗವಾಗ ಪವರ್ ಡ್ರಿಪ್ ಆಗ್ತಿರುತ್ತೆ ಸರ್. ನೆನ್ನೆ ಕೂಡ ಮೀಟಿಂಗಲ್ಲಿ ನಾನು ಇದ್ರ ಬಗ್ಗೆ ಹೇಳಿದೆ ಸರ್. ಅದು ಹೇಗೆ ಇನ್ಸಿಡೆಂಟ್ ನಡೆದಿದ್ದೀನ CCTV ವರ್ಕ್ ಆಗ್ತಿಲ್ಲ? ಅನ್ಫಾರ್ಚುನೇಟ್ಲಿ ಕೋಇನ್ಸಿಡೆನ್ಸ್ ಕೂಡ ಆಗಿರ್ಬೋದು ಸರ್. ಅಣ್ಣ ಅಣ್ಣ ಸರ್ ಇದಾರೆ ನೋಡಿ. ಹೇಳಿ ಸರ್. ಈ ಬಿಲ್ಡಿಂಗಲ್ಲಿ ಒಂದು ಹುಡುಗಿ ಮೇಲಿಂದ ಕೆಳಗೆ ಬಿದ್ದು ಸತ್ತೋದ್ಲು, ಗೊತ್ತಲ್ವಾ? ಬೆಳಗ್ಗೆಯಿಂದ ಇಲ್ಲೇ ಇದ್ದೆ ನಾನು. ಪಾಪ ಹುಡುಗಿ. ಆ ಹುಡುಗಿ ಬಿದ್ದಿದ್ದ ಸಮಯದಲ್ಲಿ ಈ ಬಿಲ್ಡಿಂಗ್ ಹೊಸದಾಗಿ ಯಾರಾದ್ರೂ ಬಂದೋಗಿದ್ದ ನೋಡಿದ್ರೆ? ಕಣ್ಣಿಗೆ ಪೊರೆ ಬಿದ್ದೈತೆ ಸರ್. ದೂರದ್ದೇನು ಕಾಣಲ್ಲ, ಆದ್ರೆ ಒಂದು ಬುಲೆಟ್ ಗಾಡಿ ಸದ್ದು ಕೇಳ್ತು. ಇದೇನೆ ನಮ್ಮ ಜನರೇಷನ್ CCTV. ಕ್ಯಾಲ್ಕುಲೇಟರ್ ಬಂದ ತಕ್ಷಣ ಟೇಬಲ್ಸ್ನ ಮರ್ತೋಗಿರೋ ಜನರೇಷನ್ ತಾನೇ ನೀವು? ಇಲ್ಲಿಂದನೇ ಸರ್ ಫಸ್ಟ್ ಲೇಡಿ ಬಿದ್ದಿದ್ದು. ಎಕ್ಸಾಕ್ಟಾಗಿ ಇಲ್ಲಿಂದನೇ ಸರ್ ಹಾರಿರೋದು. ಸಿಂಹ, ಇಲ್ ಬಾ. ಸಾರ್ ಮೇಲತ್ತು. ಸಾರ್ ಹತ್ತು. ಸರಿ ಸರ್. ಅಲ್ಲಿಂದ ಎಗ್ರು. ಭಯ ಆಗ್ತಿದೆ ಸರ್. ಜಾಂಪ್. ಅಣ್ಣ ಈ ಕಡೆ ತಿರುಗಾರಿ. ಆ ಹುಡುಗಿ ಸ್ಟೂಲಿಂದ ತಾನೇ ಜಂಪ್ ಮಾಡಿದ್ಲು? ಎಸ್ ಸರ್. ಅವಳು ಇಲ್ಲಿಂದ ತಾನಾಗೆ ಬಿದ್ದಿದ್ರೆ ಈ ತರ ಉಲ್ಟಾ ಬಿದ್ದಿರ್ಬೇಕಾಗಿತ್ತು. ಯಾರಾದ್ರೂ ತಳ್ಳಿದ್ರೆ ಆಂಗ್ಯುಲರ್ ಮೋಷನ್ ಅಲ್ಲಿ ತಿರುಗಿ ಮಲ್ಕೋತಾರೆ. ವಾಸ್ ಇನ್ ದಟ್ ದ ಪೊಸಿಷನ್ ಶಿ ವಾಸ್ ಫೌಂಡ್ ಇನ್? ಎಸ್ ಸರ್. ಗೋಡೆ ಮೇಲೆ ಬೇರೆ ಫುಟ್ ಪ್ರಿಂಟ್ಸ್ ಮಾರ್ಕ್ ಇಲ್ಲ. ಅಣ್ಣ ಮೇಲೆ ಹೇಳಿ. ಅರವಿಂದ್ ಆ ಎಕ್ಸ್ಲಾಕ್ ಹಾಕಿ. ಗಣೇಶ ಕಾಲಿಡ್ಕೋ. ಗೋ. ಅವ್ರನ್ನ ಯಾರು ತಳ್ಳೋ ಅವಶ್ಯಕತೆ ಇಲ್ಲ ಸರ್. ಈ 50 ಫೀಟ್ ಹೈಟ್ಗೆ ಆ ಹೆಣ್ಣು ಸ್ಟೋಲ್ ಬಳಸದೆ ಡೈರೆಕ್ಟ್ ಆಗಿ ಹಾರಿದ್ರು ವೆಯ್ಟ್ಗೆ ಆಂಗ್ಯುಲರ್ ಮೋಷನ್ ಇಂದ ಈ ರೀತಿಯಾಗಿ ಬೀಳೋ ಚಾನ್ಸಸ್ ತುಂಬಾ ಇದೆ ಸರ್. ಪ್ಲಸ್ ವಾಲ್ ಅಲ್ಲಿ ಫುಟ್ ಪ್ರಿಂಟ್ ಬರೋ ಚಾನ್ಸೇ ಇಲ್ಲ ಸರ್. ಸರಿ, ಇವಳ ಹಸ್ಬೆಂಡ್ ಎಲ್ಲಿದ್ದಾನೆ? ನಿಮ್ಮ ವೈಫ್ನ ಫೋನ್ ಎಲ್ಲಿ? ಸರ್, ಫೋನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್. ಅವರು ಫೋನ್ನ ಕಾಲ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ರು ಸರ್. ಅವ್ರು ಸಾಯೋ ಒಂದಿನ ಮುಂಚೆ ನೀವಿಬ್ರು ತುಂಬಾ ಗಲಾಟೆ ಮಾಡಿದ್ರಂತೆ ಸರ್, ಯಾವತ್ ಸರ್ ಗಲಾಟೆ ಇಲ್ಲ.
ನಮಗೆ ಮಕ್ಕಳಾಗಿಲ್ಲ ಸರ್. ನಮ್ಮ ತಾಯಿ ಅದಕ್ಕೆ ಬೇಜಾರಾಗಿ ಫೋನ್ ಮಾಡಿದ್ರು, ಅದಕ್ಕೆ ಗಲಾಟೆ ಸರ್. ನನ್ನ ಹತ್ರ ಬೇರೆ ತರ ಹೇಳಿದ್ರಲ್ಲ, ಬೇರೆ ತರ ಅಂದ್ರೆ ಏನು ಸರ್? ನೀನ್ ಯಾವ್ದಕ್ಕೂ ಲಾಯಕ್ಕಿಲ್ಲ, ಅದಕ್ಕೇನೆ ಜಗಳ ಅಂತ. ಸರ್, ಹೊರಗಡೆ ಇರೋರು ಅವ್ರಿಗೇನ್ ಖುಷಿ ಕೊಡುತ್ತೋ ಅದೇ ವಿಚಾರ ತಾನೇ ಸರ್ ಮಾತಾಡ್ತಾರೆ. ಅವಳನ್ನ ಮಗು ತರ ನೋಡ್ಕೊಂಡಿದ್ದೀನಿ ಸರ್. ಮಗು ಆಗೋ ಥರ ನೋಡ್ಕೊಳ್ಳೋ ಅಂದ್ರೆ ಮಗು ಥರ ನೋಡ್ಕೊಂಡ್ರೆ ಹಿಂಗೆ ಆಗೋದು. ಈ ಅಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಬುಲೆಟ್ ಇಟ್ಟಿದಾರ? ಇವಾಗಿಲ್ಲ ಸರ್. 2 ತಿಂಗಳ ಮುಂಚೆ ಒಬ್ಬ ಹುಡುಗ ಇದ್ದ, ಅವನು ಖಾಲಿ ಮಾಡ್ಕೊಂಡು ಹೊರಟೋದ. ಸರ್, ಆ ಇಬ್ಬರು ಹೆಣ್ಮಕ್ಳ ಫೋನ್ ನಂಬರ್ ಡಂಪ್. ಮನೇಲಿ ಅಷ್ಟೊಂದು ಮಾತಾಡೋದೇ ಇಲ್ವಲ್ಲ? ಎಲ್ಲ ಮಾತನ್ನ ಲವ್ ಮಾಡೋ ಮುಂಚೆನೆ ಮುಗಿಸ್ಬಿಟ್ರ? ಸರ್, ಆ ಇಬ್ಬರು ಹೆಣ್ಮಕ್ಳ ಫೋನ್ ನಂಬರ್ ಡಂಪ್. ಟೋಟಲ್ ಆಗಿ ಆ ಇಬ್ಬರು ಹೆಣ್ಮಕ್ಳಿಗೂ ಯಾವುದೇ ಕನೆಕ್ಷನ್ ಇಲ್ಲ ಸರ್. ಮರ್ಡರ್ ಮೋಟಿವ್ ಏನು ಅಂತ ಗೊತ್ತಿಲ್ಲ ಸರ್. ನೀವು ಏನೇ ಲಾಜಿಕ್ ಕೊಟ್ಟರೂ ಕೂಡ 35 ವರ್ಷದ ಎಕ್ಸ್ಪೀರಿಯನ್ಸು ಇದು ಸೂಸೈಡ್ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ಬನ್ನಿ ಸಾರ್, ಆ ಹುಡುಗಿ ಸತ್ತೋದ್ರಲ್ಲ ಅವರಪ್ಪ ಇವರೇ ಸರ್. ಹೋಗಿ ಬನ್ನಿ. ಕೂತ್ಕೊಳ್ಳಿ. ನನ್ನ ಮಗಳನ್ನ ಕೊಂದುಬಿಟ್ರು ಸರ್. ಯಾರು? ನನ್ನ ಅಳಿಯಾನೆ ಸರ್. ಏನೋ ಒಳ್ಳೆ ಸಂಬಂಧ ಅಂತ ಮದುವೆ ಮಾಡಿಕೊಟ್ಟೆ ಸರ್. ಮದುವೆ ಅದು ಮಾರನೇ ದಿವಸದಿಂದ ನೆಮ್ಮದಿನೇ ಇಲ್ಲ. ನಾನೇ ಪ್ರೀತಿಯಿಂದ ಬೆಳೆಸಿದ ಮಗಳನ್ನ ಯಮನ ಕೈ ಕೊಟ್ಬಿಟ್ಟೆ ಸರ್. ಇದನ್ನ ನೋಡಿ ಸರ್. ನನ್ನ ಮಗಳದೇ ಸರ್. ಜಗಳ ಆಡುವಾಗ ಕೆಳಗೆ ಬಿದ್ದು ಒಡೆದೋಗಿದೆ. ಮಾವ, ಇಲ್ಲೇನ್ ಮಾಡ್ತಾ ಇದ್ದೀರಾ? ನೀವು ಮನೆಗೆ ಹೋಗಿ. ನೀನ್ ಯಾರು ಹೊರಗಡೆ ಹೋಗೋ ಅನ್ನೋದಕ್ಕೆ? ಸರ್, ಒಂದು 10 ನಿಮಿಷ ಅವ್ರಿಗೆ ಹೊರಗಡೆ ವೆಯ್ಟ್ ಮಾಡೋದಕ್ಕೆ ಹೇಳಿ ಸರ್, ಪ್ಲೀಸ್. ಮಾಮ, ಒಂದು 10 ನಿಮಿಷ ವೆಯ್ಟ್ ಮಾಡಿ ಹೊರಗಡೆ. ಏನಿದು? ಸರ್, ಇದು ಅವಳು ಹೊಡೆದಾಕಿದ್ದು. ಯಾಕೆ ಹೊಡೆದಿದ್ದು? ಸರ್, ನಾನು ಹೊಡೆದಾಕಿಲ್ಲ. ಏಯ್, ಯಾರ್ ಫೋನ್ ಇದು? ಮಾಲಿನಿ ಅಕ್ಕ ಅವ್ರ ಫೋನ್ನ ನನಗೆ ಕೊಟ್ಟಿದ್ರು. ಇದು ಅವ್ರ ಫೋನ್. ಅವ್ರ ಫೋನ್ ನಿನ್ನ ಹತ್ರ ಯಾಕೆ ಕೊಟ್ಟಿದ್ದಾರೆ? ಕೊಡು, ನಾನು ನೋಡ್ಬೇಕು. ಏನು? ಅವ್ರು ಹೊರಗೋದ್ರು, ಇಟ್ಕೊಂತ ಕೊಟ್ಟು ಹೋದ್ರು ಅಷ್ಟೇ. ಏನಿತ್ತು ಅದರಲ್ಲಿ? ಮಿಸ್ ಯು ಅಂತ. ಏನ? ಮಿಸ್ ಯು ಅಂತ ಇತ್ತು ಸರ್. ಇದು ಅವ್ರ ಫೋನು. ಯಾರು ಬೇಕಾದ್ರೂ ಅವ್ರಿಗೆ ಮಿಸ್ ಯು ಅಂತ ಕಳಿಸ್ಬೋದು. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಫೋನ್ ಕೊಡು ಫಸ್ಟ್. ನಾನು ಕೊಡಲ್ಲ. ಫೋನ್ ಕೊಡು. ಇಲ್ಲ, ಕೊಡಲ್ಲ. ಜಗಳ ಆಡ್ಬೇಡಿ. ಮರ್ಯಾದೆ. ಬೇಡ. ಫೋನ್ ಕೊಡು. ನಿಮ್ಮಿಂದ ನನ್ನ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ. ಬೇಕಂತಲೇ ಮಾಡ್ತಿದ್ದೀರಾ? ಸರ್ವಿಸ್ ಸೆಂಟ್ರಿಗೆ ತಗೊಂಡು ಹೋದೆ ಸರ್ ಈ ಫೋನ್ನ. ಆದರೆ ಅವರು ಈ ಫೋನ್ನ ಅನ್ಲಾಕ್ ಮಾಡೋಕ್ಕಾಗಲ್ಲ ಅಂದರು. ವಿ ಕ್ಯಾನ್ ಡೂ ಇಟ್ ಸರ್. ಹಾಂ, ಇದೇ ನಂಬರ್ ಸರ್. ವಿ ಗಾಟ್ ದ ನಂಬರ್ ಸರ್. ಸರ್, ಇದು ನನ್ನ ಫೋನ್ ಅಲ್ಲ ಸರ್, ಅವಂದು. ಏಯ್, ಬಾರೋ. ಹೋಗ ಹೋಗ. ನನ್ನ ಜೀವ ಉಳಿಸ್ಬಿಟ್ರಿ ಸರ್. ನಿನ್ನೆ ಕುಡ್ಕೊಂಬಂದು ಯಾರ ಮೇಲಿನ ಕೋಪನೋ ನನ್ನ ಮೇಲೆ ತೋರಿಸಿದಕ್ಕೆ ತುಂಬಾ ಬೇಜಾರಾಯ್ತು ಸರ್. ಕ್ಷಮಿಸ್ಬಿಡಿ ಸರ್. ನೀವಿರ್ಲಿಲ್ಲ ಅಂದ್ರೆ ಇವರೆಲ್ಲ ಸೇರ್ಕೊಂಡು ಆ ಹುಡುಗಿನ ನಾನೇ ಮೇಲಿಂದ ತಳ್ಳಿದ್ದು ಅಂತ ಕೇಸ್ನ ಕ್ಲೋಸ್ ಮಾಡ್ಬಿಟ್ರವ್ರು ಸರ್. ಸರ್, ಏಯ್, ಹೆಸರೇನಾ? ಆರು. ತಳ್ಳಿ ಬೀಳ್ಸಿದ್ದು ಅಂತ ನಿಂಗೆ ಗೊತ್ತೋ? ಅವಳು ಹೆಂಗ್ ಸರ್ ಬೀಳ್ತಾಳೆ? ಯಾರಾದ್ರೂ ತಳ್ಳಿದ್ರೆ ಬೀಳ್ತಾಳೆ. ಬೀಳೋ ಅಂತ ಹುಡುಗಿ ಅಲ್ಲ ಸರ್. ಅವ್ರ ವೈಫ್ ನಿಂಗೆ ಗೊತ್ತು? ಗೊತ್ತಿಲ್ಲ ಸರ್. ಅಲ್ಲ, ನಿನ್ನೆ ಬೆಳಗ್ಗೆಯಿಂದ ನಾನು ಒಳಗೆ ಇದ್ದಲ್ಲ ಸರ್. ಅವ್ರ ವೈಫ್ ಜೊತೆ ನಿಂದೇನೋ ಕನೆಕ್ಷನ್? ಸರ್, ಸ್ವಲ್ಪ ಹೊರಗಿರಿ. ನೀವು ಹೊರಗಿರಿ ಸರ್, ನಾನು ಕರಿತೀನಿ. ಓಕೆ ಸರ್. ಹೇಯ್, ಹೇಳ. ಇನ್ನೆರಡು ಏಟ್ ಹಾಕಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಸರ್. ಹೇಳೋದೆಲ್ಲ ಹೇಳಿದ್ದೀನಲ್ಲ, ನಾನು ಹೇಳಿರೋದೆಲ್ಲ ನಿಜ ಸರ್.
ಅವಳು ಜಿಮ್ಮಲ್ಲಿ ಪರಿಚಯ ಆದ್ಲು ಸರ್. ಮೊದಲು ಗ್ರೂಪ್ ಚಾಟ್ ಅಲ್ಲಿ ಸ್ಟಾರ್ಟ್ ಆಗಿ ಆಮೇಲೆ ಪ್ರೈವೇಟ್ ಆಗಿ ಮೆಸೇಜ್ ಮಾಡಿದ್ಲು ಸರ್. ಹಾಗೆ ಮಾತಾಡ್ತಾ ಮಾತಾಡ್ತಾ ಲವ್ ಆಗೋಯ್ತು ಸರ್. ಅವಳ ಗಂಡ ಮನೆಯಿಂದ ಆಚೆ ಹೋಗ್ತಿದ್ದಂಗೆ ಕರೆದು ಮಾತಾಡಿಸ್ತಿದ್ಲು ಸರ್. ಬಾ ಒಳಗ್ ಬಾ. ನಾನು ಒಳಗೆ ಹೋಗಿದ ತಕ್ಷಣ CCTV ಆಫ್ ಮಾಡ್ಬಿಟ್ಲು ಸರ್. CCTV ಆಫ್ ಮಾಡ್ಬಿಟ್ಟೆ. ಹಬ್ಬಾ, ಆಸ್ ಪರ್ ಟೈಮ್ ಟೇಬಲ್ ಇವತ್ತು ಹೋಗ್ಬೇಕಾಗಿತ್ತು. ದೇವ್ರ ತರ ಸಾಹೇಬ್ರು ಕಾಪಾಡ್ಬಿಟ್ರು. ನೀನ್ ಹೆಂಗೋ ಒಳಗ್ ಬಂದೆ? ಪ್ರಿಯಾನ ಒಂದು ID ಸರ್. ಇದೇ ತರ ಚಾಟ್ ಮಾಡಿ ಲೈನಿಗೆ ತಗೊಂಡ್ಬಂದಿದ್ದೆ. ನೆನ್ನೆ ಚೂಡಿದಾರ್ ತಗೊಂಡವಳು ಮನೆಗೆ ಹೋಗಿದ್ದೆ. ಆಗ್ಲೇ ಗೊತ್ತಾಗಿದ್ದು ಅದು ಪ್ರಿಯಾ ಅಲ್ಲ, ಪ್ರಿಯದರ್ಶನ್ ಅಂತ. ಮನೆ ಕೆಲಸದವನು ಸರ್. ಏಯ್, ಕಾಲ ಗಲ್ಸ್ಕೊಂಡು ಮಲ್ಕೊಂಡ್ಬಿಡು. ಎದಳ ಕೊಟ್ರೆ ನೋಡಕ್ ಹೆಂಗಿದೆಯಾ ನೋಡು. ಏಯ್ ತಗೊಳ್ಳೆ, 4 ಜನ ಹಂಚ್ಕೊಂತೀನಿ. ಅಲ್ಲ ಸರ್, ಲೇಟ್ ಯಾಕೆ ಮಾಡ್ಬಿಟ್ರಿ? ಏಯ್ ಅಕ್ಯೂಸ್ಡ್ ನೀನು, ನಿನಗೆ ಪಾಯ್ಸನ್ ಕೊಡ್ಬೇಕು. ಊಟ ಕೊಟ್ಟಿದ್ದೇನಲ್ಲ, ಬಾಯಿ ಮುಚ್ಕೊಂಡು ತಿನ್ನು. ವೆಲ್ಕಮ್ ಬ್ರೋಸ್, ಅಕ್ಯೂಸ್ ನಂಬರ್ 3 and 4. ನಾನು ಬರೀ ಟ್ರಾನ್ಸ್ಪೋರ್ಟ್ ಅಷ್ಟೇ. ಹಲೋ ಹಲೋ, ಫೀಲ್ ಮಾಡ್ಕೋಬಾರ್ದು, ತಿಂತಾ ಇರ್ಬೇಕು. ನಾವು ಒಳಗಿರೋದೇ ಸೇಫು. ಯಾವನೊಬ್ಬ ತಪ್ಪು ಮಾಡೋರ್ನ ಬಿಟ್ಟು ಹೆಣ್ಮಕ್ಳನ್ನ ಮೇಲಿಂದ ತಳ್ಳಿ ತಳ್ಳಿ ಸಾಯಿಸ್ತವನೆ. ವೇಸ್ಟ್ ನನ್ ಮಗನ. ಹಾಗಂದ್ರೆ ಏನ್ ಗುರು? ಇವ್ರು ಇನ್ನು ಹುಡುಗರದೇ ಲೋಕ ಅನ್ಕೊಂಡವ್ರೆ. ಹಾ, ಬನ್ನಿ ತಿಂಡಿ ತಿನ್ನೋಣ. ಸರ್, ಇದು ಅವ್ರ ಮನೆಯವರ ಅಡ್ರೆಸ್, ಫೋನ್ ನಂಬರ್ ಸರ್. ಸರ್, ಯಾವಾಗ ಕರೆದ್ರು ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಹೌದು ಸರ್, ವಿಟ್ನೆಸ್ ಟು ಸರ್ ಅಲ್ಲೇ ಪಕ್ಕದಲ್ಲಿದ್ದಾರೆ ಸರ್. ಇದು ಅವ್ರ ಅಡ್ರೆಸ್, ಫೋನ್ ನಂಬರ್ ಸರ್. ಅಣ್ಣ ಸರ್, ಸತ್ತಿರೋ 3 ಜನ ಹೆಂಗಸರು ಕಾಮನ್ ಕನೆಕ್ಟ್ ಆಗೋ ಏರಿಯಾ ಇದೇನೆ. ಈ ಏರಿಯಾದಲ್ಲೆಲ್ಲ ಲೇಡೀಸು ರೆಗ್ಯುಲರ್ ಆಗಿ ಎಲ್ಲೆಲ್ಲಿ ಹೋಗ್ತಾರೆ? ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತಾರೆ, ಆಮೇಲೆ ಅಂಗಡಿಗೆ ಹೋಗ್ತಾರೆ. ಸರ್, ಮಕ್ಕಳಿದ್ರೆ ಸ್ಕೂಲ್ ಹೋಗಿ ಕರ್ಕೊಂಡು ಬರ್ತಾರೆ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ಡೈಲಿ ಅಂದ್ರೆ ಜಿಮ್ಮು, ಪಾರ್ಕು, ಸ್ಕೂಲು, ಮಾರ್ಕೆಟ್, ಹೂನಂಗಡಿ. ವೀಕ್ಲಿ ಅಂದ್ರೆ ದೇವಸ್ಥಾನ, ಪಾನಿಪುರಿ ಅಂಗಡಿ, ಬಟ್ಟೆ ಅಂಗಡಿ, ಫ್ಯಾನ್ಸಿ ಸ್ಟೋರು, ಶಾಪಿಂಗ್ ಮಾಲ್. ಸ್ವಲ್ಪ ಮುಂದುವರೆದಿದ್ರೆ ಪಬ್ಬು. ಅದೇ ಮಂತ್ಲಿ ಅಂದ್ರೆ ಬ್ಯೂಟಿ ಪಾರ್ಲರ್, ರೇಷನ್ ಅಂಗಡಿ, ಮೆಡಿಕಲ್ ಶಾಪು, ಟೈಲರ್ ಶಾಪು, ಸೀರೆ ಅಂಗಡಿ, ಯಾವ್ದಾದ್ರೂ ಒಂದ್ ನೆಪ ಹೇಳಿ ಭಜನೆ. ಇದಾದ್ಮೇಲೂ ಯಾವ್ದಾದ್ರೂ ಒಡವೆ ಅಂಗಡಿ, ಸಂಬಂಧಿಕರು ಮದುವೆ, ಒಳ್ಳೇದು ಕೆಟ್ಟದ್ದು, ಆರೋಗ್ಯ ತಪ್ಪೋದ್ರೆ ಹಾಸ್ಪಿಟ್ಲು. ಇದೇ ಅಲ್ವಾ ಸರ್ ಹೆಣ್ಮಕ್ಳು ಲೈಫು? ಸೂಪರ್ ಗುರು. ಥ್ಯಾಂಕ್ಸ್ ಗುರು, ಥ್ಯಾಂಕ್ಸ್ ಥ್ಯಾಂಕ್ಸ್. ವೇಸ್ಟ್ ನನ್ ಮಕ್ಕಳು. ಯಾರ್ ಗುರು ಇವನು?